ಲಕ್ಷಂತು ಚತುರೋ ವೇದ ಲಕ್ಷಮೇಕಂತು ಭಾರತಂ ಲಕ್ಷಂ ವ್ಯಾಕರಣಂ ಪ್ರೋಕ್ತಂ ಚತುರ್ಲಕ್ಷಂತು ಜ್ಯೋತಿಷಂ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿಯ ವೀಕ್ಷಕರಿಗೂ ಕೂಡ ವೃಶ್ಚಿಕ ರಾಶಿಯ 2025ನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇದ್ದೀನಿ. 2025ನೇ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ಗ್ರಹದಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು? ಗುರುಬಲ ಹೋಗ್ತಾ ಇದೆ, ಗುರುಬಲ ಇರಲ್ಲ. ನಿಮಗೆ ಮೇವರೆಗೂ ಮಾತ್ರ ಗುರುಬಲ ಇರುತ್ತೆ. ಹಾಗೆ ಶನಿ ಬಲನೂ ಕೂಡ ಹಾಗೆ. ಶನಿ ನಿಮ್ಮ ಭಾವದಿಂದ ಪಂಚಮ ಭಾವಕ್ಕೆ ಶನಿ ಪರಮಾತ್ಮರು ಸ್ಥಿತರಾಗ್ತಾ ಇದ್ದಾರೆ. ಗುರುವಿನ ಮನೆ ತನ್ನ ಮಿತ್ರನ ಮನೆಯಲ್ಲಿ ಗುರು ಸ್ಥಿತರಾಗ್ತಾ ಇದ್ದಾರೆ. ಹಾಗೆ ರಾಹು ಕೂಡ ಕುಂಭ ರಾಶಿಯಲ್ಲಿ ಸ್ಥಿತರಾಗ್ತಾ ಇದ್ದಾರೆ. ಕೇತು ಸಿಂಹ ರಾಶಿಯಲ್ಲಿ ಸ್ಥಿತರಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ 2025ನೇ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣವಾಗಿ ಗುರುಬಲ ಇರಲ್ಲ. ಹಾಗೆ ಶನಿ ಬಲನೂ ಕೂಡ ಸಂಪೂರ್ಣವಾಗಿ ಇರುವುದಿಲ್ಲ. ಹಾಗಾದ್ರೆ ನಾವು ಏನು ಮಾಡಬೇಕು, ಅದರಿಂದ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು. ಚತುರ್ಥ ಭಾವದಲ್ಲಿ ರಾಹು ಸ್ಥಿತನಾಗಿದ್ದಾನೆ. 4ನೇ ಮನೆಯನ್ನು ನಾವು ಮಾತೃ ಸುಖ, ಮಾನಸಿಕ ಸುಖ, ದೈಹಿಕ ಸುಖ ಮತ್ತು ಆರ್ಥಿಕ ಸುಖ ಅಂತ ಕರ್ಕೊಳ್ತೀವಿ. ಆ ಭಾವದಲ್ಲಿ ರಾಹು ಏನಾದರೂ ಸ್ಥಿತನಾಗಿದ್ದರೆ ಆ ಮಾತೃವಿನ ಸುಖ, ಮಾನಸಿಕ ಸುಖ ಮತ್ತು ದೈಹಿಕ ಸುಖ, ಆರ್ಥಿಕ ಸುಖಗಳನ್ನ ಕಳೆದುಕೊಳ್ಳುತ್ತಾರೆ ಎನ್ನುವಂಥದ್ದು. ಮಾತೃವಿನಿಂದ ದೂರ ಆಗುವಂಥದ್ದಾಗಲಿ, ಹಾಗೆ ಮನಸ್ಸಿಗೆ ಚಿಂತೆಯನ್ನ ಕೊಡುವಂಥದ್ದಾಗಲಿ, ಆರ್ಥಿಕವಾಗಿ ಹಿಗ್ಗಂಟನ್ನ, ಆರ್ಥಿಕವಾಗಿ ಹಿನ್ನಡೆಯನ್ನ ಸಾಗಿಸಬಹುದು. ಹಾಗೆ ಅನೇಕ ರೀತಿಯಾಗಿ ನಿಮ್ಮ ಜೀವನದಲ್ಲಿ 2025ನೇ ವರ್ಷದಲ್ಲಿ ನಡೆಯುವಂತ ಸಂಗತಿ. 2025ನೇ ವರ್ಷದಲ್ಲಿ ನಾವು ಏನನ್ನ ಮಾಡಿಕೊಳ್ಬೇಕು, ಇದಕ್ಕೆ ಪರಿಹಾರ ಏನು? ಅಶ್ವತ್ಥ ಮರಕ್ಕೆ ತುಪ್ಪದ ದೀಪವನ್ನು ಹಚ್ಚಿ ಅಥವಾ ಬನ್ನಿ ಮರಕ್ಕೆ ತುಪ್ಪದ ದೀಪವನ್ನು ಹಚ್ಚಿ, ಖಂಡಿತವಾಗಲೂ ಕೂಡ ನಿಮಗೆ ಶನಿ ಬಲನೂ ಬರುತ್ತೆ. ಹಾಗೆ ಗುರುವಿನ ಅನುಗ್ರಹನೂ ಕೂಡ ಸಂಪೂರ್ಣವಾಗಿ ಇರುತ್ತೆ ಎನ್ನುವಂಥದ್ದು. ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಗುರು ಹಿರಿಯರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಲೂ ಕೂಡ ಆ ಗುರುವಿನ ರಕ್ಷಣೆಯನ್ನ ಸಿಗುತ್ತೆ ಎನ್ನುವಂಥದ್ದು. ಹಾಗಾದ್ರೆ ಯಾವುದರಿಂದ ನಾವು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು? ನೋಡಿ, ಮಿತ ಆಹಾರವನ್ನು ಬೆಳೆಸಿಕೊಳ್ಳಿ, ಉತ್ತಮ ಆಹಾರವನ್ನು ಬೆಳೆಸಿಕೊಳ್ಳಿ. ಏಕೆಂದ್ರೆ ನಿಮಗೆ ಆರೋಗ್ಯದ ಸಮಸ್ಯೆಗಳನ್ನು ಬರಬಹುದು. ಹೃದಯ ಸಂಬಂಧಿ ಕಾಯಿಲೆಗಳು ನಿಮಗೆ ಬರಬಹುದು. ಬ್ರೈನಿಗೆ ಸಂಬಂಧಪಟ್ಟಿರತಕ್ಕಂಥ ಕಾಯಿಲೆಗಳು ಬರಬಹುದು. ಹಾಗೆ ಮೊಳಕಾಲಿನ ಸಮಸ್ಯೆಗಳನ್ನ ನಿಮಗೆ ಕಾಣಬಹುದು. ಆದ್ರಿಂದ ಆರೋಗ್ಯದ ಕಡೆ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ವೃಶ್ಚಿಕ ರಾಶಿಯವರು. ನಂತರ ಪಂಚಮದಲ್ಲಿ ಶನಿ ಸ್ಥಿತನಾಗಿರುವುದರಿಂದ ನೀವೇನಾದರೂ ಹೊಸ ದಂಪತಿಗಳಿಗೆ, ನವ ದಂಪತಿಗಳಿಗೆ ಸಂತಾನದ ಅಭಾವ ಇದ್ರೆ, ಬಹಳ ವರ್ಷಗಳಾಗಿರುತ್ತೆ, 3 ವರ್ಷ ಆಗಿರುತ್ತೆ, 5 ವರ್ಷ ಆಗಿರುತ್ತೆ, 10 ವರ್ಷಗಳ ಕಾಲನೂ ಕೂಡ ಆಗಿರುತ್ತೆ, ಆದರೂ ಕೂಡ ಸಂತಾನ ಆಗ್ತಾ ಇಲ್ಲ ಅನ್ನುವಂಥದ್ದಾದ್ರೆ ಆ ಪಂಚಮಾಧಿಪತಿ ಯಾವ ಭಾವದಲ್ಲಿದ್ದಾನೆ ಅಥವಾ ಪಂಚಮದಲ್ಲಿ ಯಾರು ಸ್ಥಿತರಾಗಿದ್ದಾರೆ ಅನ್ನುವಂಥದ್ದು ಮೊದಲನೇದಾಗಿ ನೋಡ್ಕೊಳ್ಬೇಕು. ಇಲ್ಲಿ ಪಂಚಮದಲ್ಲಿ ಶನಿ ಸ್ಥಿತನಾಗಿರುವುದರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಸಂತಾನ ಆಗಬಹುದು ಅನ್ನುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. ಹಾಗೆ ಆಹಾರದ ವಿಚಾರದಲ್ಲೂ ಕೂಡ ಹಾಗೆ ಒಳ್ಳೆಯ ಆಹಾರವನ್ನು ಸೇವಿಸಿಕೊಳ್ಳಿ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎನ್ನುವಂಥದ್ದು. ಹೊಸ ಉದ್ಯೋಗವನ್ನ ಸೃಷ್ಟಿಯನ್ನು ಮಾಡ್ತೀರಾ. ಈ ವರ್ಷದಲ್ಲಿ ಹೊಸದಾಗಿ ಉದ್ಯೋಗವನ್ನ ಸೃಷ್ಟಿಯನ್ನ ಮಾಡುವಂತಹ ಕೆಲಸ ಆಗುತ್ತೆ ಎನ್ನುವಂಥದ್ದು. ಹಾಗಾದರೆ ಹೇಗೆ? ಗುರುಬಲ ಇರಲ್ಲ, ಆದ್ರೂ ಶನಿ ಬಲ ಇರಲ್ಲ, ಆದ್ರೂ ನೀವು ಹೇಳ್ತಾ ಇದ್ರೆ ಹೊಸದಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀರಾ ಅಂತ. ನಿಮಗೆ ರಾಹುವಿನ ಬಲ ಇದೆ, ಜೊತೆಗೆ ಕೇತುವಿನ ಬಲ ಇದೆ, ಹಾಗೆ ಶುಕ್ರನ ಬಲ ಇದೆ.
ಶುಕ್ರ ಅಂದ್ರೆ ಹಣಕಾಸಿಗೆ ಕಾರಕನಾಗಿರ್ತಾನೆ. ಅವನ ಬಲ ಇರುವುದರಿಂದ ಖಂಡಿತವಾಗಲೂ ನೀವು ಹೊಸದಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡುವಂತಹ ಶಕ್ತಿ ನಿಮ್ಮಲ್ಲಿ ಇರುತ್ತೆ. ಅದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಹಾಗೆ ಹೊಸದಾಗಿ ಏನಾದರೂ ನಾವು ಸಾಧನೆ ಮಾಡಬೇಕು, ಹೊಸದಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಉದ್ಘಾಟಿಸಬೇಕು ಅಥವಾ ಹೊಸದಾಗಿ ನಾವು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು, ಎಲ್ಲಾ ಮಕ್ಕಳಿಗೂ ಕೂಡ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು ಕೆಲವರ ಆಲೋಚನೆ ಇರುತ್ತೆ. ಅದರಲ್ಲೂ ಕೂಡ ಮುನ್ನಡೆಯನ್ನ ಸಾಕ್ತೀರಾ ಅನ್ನುವಂಥದ್ದು. ಹಾಗೆ ವಿದೇಶ ಪ್ರಯಾಣ ಮಾಡುವಂತವರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಕೈಗಾರಿಕಾ ಉದ್ಯಮದಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗುತ್ತೆ. ಸಾಧಾರಣ ಫಲ ಇಲ್ಲಿ ಸೂಚಿಸ್ತಾ ಇದೆ. ವಾಣಿಜ್ಯಕರಣ ಮಾಡುವಂತವರಿಗೂ ಕೂಡ ಸ್ವಲ್ಪ ಹಿನ್ನಡೆಯನ್ನ ಸೂಚಿಸ್ತಾ ಇದೆ. ಹಾಗೆ ಗುಡಿ ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆ ಮಾಡುವಂತವರಿಗೆ ಸಾಧಾರಣ ಫಲ ಇಲ್ಲಿ ಸೂಚಿಸ್ತಾ ಇದೆ. ಇನ್ನ ಕೃಷಿಯೇತರ ಚಟುವಟಿಕೆಗಳನ್ನು ಮಾಡುವಂತವರಿಗೆ ಹಾಗೂ ರೈತಾಪಿ ವರ್ಗದವರಿಗೆ ಸಾಧಾರಣ ಫಲ ಇಲ್ಲಿ ಸೂಚಿಸ್ತಾ ಇದೆ. ಹಾಗೆ ವೃತ್ತಿ ಜೀವನದಲ್ಲಿ ಮತ್ತು ಹೊಸದಾಗಿ ನಾವು ನಮ್ಮ ಮಗಳ ಮದುವೆ ಅಥವಾ ಮಗನ ಮದುವೆ ಆಗ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಮೇವರೆಗೂ ಕೂಡ ನಿಮಗೆ ಗುರುಬಲ ಇದೆ. ಮೇ ಒಳಗಡೆ ಈ ವಿವಾಹ ಕಾರ್ಯವನ್ನ ಮುಗಿಸಿಕೊಳ್ಳಿ. ನಂತರ ನೀವು ಮುಂದೆ ಹಾಕಿದ್ರೆ ಅದು ಮುಂದೆ 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 ಹೋಗುತ್ತೆ ಅನ್ನುವಂಥದ್ದು. ಹಾಗೆ ಹೈನುಗಾರಿಕೆಯಲ್ಲೂ ಕೂಡ ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಈ ವೃಶ್ಚಿಕ ರಾಶಿಯವರಿಗೆ 2025ನೇ ವರ್ಷದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ಕೊಡ್ಲಿ ಅಂತ ನನ್ನ ಆರಾಧ್ಯ ದೈವ ಶ್ರೀ ಏಳುಕೊಪ್ಪರಿಗೆ ನಂದೀಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು.